ಇವತ್ತೊಂದು ಹೆಲ್ದಿಯಾಗಿರೋ ಅಂಥ ರೆಸಿಪಿನ ನೋಡೋಣವಾ. ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಅಲ್ವಾ? ಅಷ್ಟೇ ಟೇಸ್ಟಿಯಾಗಿ ಹಾಗೆ ಹೆಲ್ದಿಯಾಗೂ ಸಹ ಇರುತ್ತೆ. ಹೆಲ್ದಿಯಾಗಿದೆ ಅಂದರೆ ಟೇಸ್ಟಲ್ಲಿ ಏನಾದರೂ ಕಡಿಮೆನಾ ಅಂದರೆ ಏನೂ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್. ಹಾಗೆ ಈ ಸಿಂಪಲ್ ಆಗಿರೋ ಅಂಥ ಕಾಯಿ ಚಟ್ನಿ ಸಹ 5 ನಿಮಿಷದಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದಂತ ಸಹ ಹೇಳ್ತೀನಿ. ನಿಮಗಿಲ್ಲಿ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆಯೋ. ಇದಕ್ಕೆ ತುಂಬ ಎಣ್ಣೆ ಹಾಕೋ ಅವಶ್ಯಕತೆ ಸಹ ಇಲ್ಲ. ಯಾವಾಗಲೂ ಒಂದೇ ಥರ ಬ್ರೇಕ್ಫಾಸ್ಟ್ ತಿಂದು ಬೋರ್ ಆಗಿದ್ದರೆ ಇದನ್ನು ಮಿಸ್ ಮಾಡದೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮಕ್ಳಿಗಂತೂ ಖಂಡಿತ ಇಷ್ಟ ಆಗುತ್ತೆ. ಹಂಗಂತ ದೊಡ್ಡವ್ರು ತಿನ್ಬೋದಾ ಅಂತ ಕೇಳೋದಾದರೆ ಹ್ಯಾಪಿಯಾಗಿ ತಿನ್ಬೋದು. ಅಷ್ಟು ರುಚಿಯಾಗಿರೋ ಅಂಥ ಈ ಕಡುಬನ್ನ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಸಿಪ್ಪೆ ಬಿಡಿಸ್ದಿರೋ ಅಂಥ 2 ಜೋಳನ ತೊಗೊಂಡಿದ್ದೀನಿ. ಇದಕ್ಕೆ ಇದೇ ರೀತಿ ಸಿಪ್ಪೆ ಬಿಡಿಸ್ದಿರೋ ಅಂಥ ಜೋಳನೇ ತೊಗೋಬೇಕಾಗತ್ತೆ. ಈ ಮೇಲೆ ಸ್ವಲ್ಪ ಹಾರ್ಡಾಗಿರುತ್ತಲ್ವ, ಆ ಸಿಪ್ಪೆನೆಲ್ಲ ಬಿಡಿಸ್ಕೊಂಡ್ಬಿಡ್ಬೇಕು. ಆವಾಗ ಈ ರೀತಿ ಕ್ಲೀನಾಗಿರೋ ಅಂಥ ಎಲೆಗಳನ್ನ, ನಮಗೆ ಬೇಕಾಗಿರೋಷ್ಟು ಎಲೆಗಳನ್ನ ಬಿಡಿಸ್ಕೊಂಡು ಸೈಡ್ಗೆ ತೆಗೆದಿಟ್ಕೋಬೇಕು. ಈಗ ನೋಡಿ, ಈ 2 ಸ್ವೀಟ್ ಕಾರ್ನ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಬಿಡಿಸಿ ಹಾಕ್ಕೊಳ್ಳೋ ಬದಲು ಈ ರೀತಿ ಸಣ್ಣದಾಗಿ ಮೇಲೆನೇ ಕಟ್ ಮಾಡಿ ಹಾಕ್ಕೊಂಡ್ರೆ ಕಡುಬಲ್ಲಿ ಅಲ್ಲಲ್ಲಿ ಸ್ವೀಟ್ ಕಾರ್ನ್ ಸಿಗ್ತಾ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ನಿಮಗೆ ವೇಸ್ಟ್ ಆಗುತ್ತಾ ಅನಿಸೋದಾದರೆ ಏನು ವೇಸ್ಟ್ ಆಗಲ್ಲ, ಕ್ಲೀನಾಗಿ ಕಟ್ ಮಾಡ್ಕೊಂಬಿಡ್ಬೋದು. ಇದೆಲ್ಲ ಆಗಲ್ಲ ಅನ್ನೋದಾದರೆ ಬಿಡಿಸ್ಕೊಂಬಿಟ್ಟು ಮಿಕ್ಸರ್ ಜಾರಲ್ಲಿ ಹಾಕಿ ಒಂದು ಸ್ವಲ್ಪ ಪಲ್ಸ್ ಮೋಡಲ್ಲಿ ತಿರುಗಿಸ್ಕೋಬೋದು. ನೋಡಿ, ನನಗಾದರೆ ಈ ರೀತಿ ಕ್ಲೀನಾಗಿ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೇನೆ ನಾವು ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಹಾಗೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಿಮಗೆ ಬೇರೆ ಯಾವುದಾದ್ರೂ ತರಕಾರಿ ಇಷ್ಟ ಆಗುತ್ತೆ ಅಂದರೆ ಅದನ್ನು ಸಹ ಸೇರಿಸ್ಕೋಬೋದು. ಇದಕ್ಕೇನೆ ಶುಂಠಿ ಹಾಕಬೇಡಿ, ಶುಂಠಿ ಹಾಕೋಕ್ಕಿದೆ, ನಾನು ಹೇಳ್ತೀನಿ. ಈಗ ಇದಕ್ಕೇನೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಉಪ್ಪಿಟ್ಟು ರವೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಚಿರೋಟಿ ರವೆ ಅಷ್ಟಾಗಿ ಸೂಟ್ ಆಗಲ್ಲ, ಉಪ್ಪಿಟ್ಟು ರವೆನೇ ತೊಗೊಳ್ಳಿ. ಹಾಗೆಯೇ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಕ್ಕಿದೆ. ಈಗ ಒಗ್ಗರಣೆ ಸೌಟಿಗೆ 1 ರಿಂದ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಹಾಗೆ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆನ ಸಹ ಹಾಕ್ಕೊಂಡು ಇದೆಲ್ಲ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರಿದು ಆದಮೇಲೆ ಇದಕ್ಕೇನೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನ ಹಾಗೆ ಹಾಕ್ಕೊಂಡ್ಬಿಟ್ರೆ ತಿನ್ನೋವಾಗ ಮಕ್ಳಿಗಾದ್ರೆ ಬಾಯಿಗೆ ಸಿಕ್ಕಿದಾಗ ಖಾರ ಅನಿಸುತ್ತೆ. ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಏನೂ ಅನಿಸಲ್ಲ. ಹಾಗೆಯೇ ನಾವು ತುರಿದಿಟ್ಟಿದ್ವಲ್ಲ ಆ ಶುಂಠಿನ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಾಡಿ ಹಾಕೋದ್ರಿಂದ ನಾವು ಹಸಿಮೆಣಸಿನ್ಕಾಯಿ ಹಾಕಿದ್ರೂ ಅದು ಬಾಯಿಗೆ ಸಿಕ್ಕಿದ್ರೂ ಖಾರ ಆಗದಿರೋ ಇರೋದ್ರಿಂದ ಮಕ್ಳಿಗಂತೂ ಹಾಕಿರೋದೇ ಗೊತ್ತಾಗಲ್ಲ, ಖಾರ ಸಹ ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ಈಗ ಈ ಒಗ್ಗರಣೆನೆಲ್ಲ ನಾವು ರೆಡಿ ಮಾಡಿಟ್ಟಿರೋ ಅಂಥ ಹಿಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಸ್ಪೂನಲ್ಲೇ ಮಿಕ್ಸ್ ಮಾಡಿಕೊಂಡು ನಾವು ಅಕ್ಕಿ ಹಿಟ್ಟು ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಮೊಸರನ್ನ ಸೇರಿಸ್ಕೋಬೇಕು. ಹಾಗೆಯೇ ಈ ಮೊಸರನ್ನ ಮೊದಲಿಗೆ ಒಂದ್ಸರಿ ಹಿಟ್ಟಿಗೆಲ್ಲ ಚೆನ್ನಾಗಿ ಹಿಡಿಯೋ ಥರ ಮಿಕ್ಸ್ ಮಾಡಿಕೊಂಡು, ಬೇಕಿದ್ದರೆ ಮಾತ್ರ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ನಾವು ಹಾಕಿರೋ ಅಂಥ ಜೋಳ ತರಕಾರಿಯಲ್ಲೆಲ್ಲ ನೀರಿನ ಅಂಶ ಇರೋದ್ರಿಂದ ಇದರಲ್ಲಿ ಜಾಸ್ತಿ ನೀರು ಹಿಡಿಸಲ್ಲ. ತುಂಬ ತೆಳುವಾಗಿ ಮಾಡ್ಕೊಂಡ್ಬಿಡಬೇಡಿ, ಚೆನ್ನಾಗಿರಲ್ಲ. ಈ ರೀತಿ ನಿಮಗೆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು. ನಾವು ರೊಟ್ಟಿ ತಟ್ಟಕ್ಕೆಲ್ಲ ರೆಡಿ ಮಾಡ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಈ ರೀತಿ ಸ್ವಲ್ಪ ಸಾಫ್ಟಾಗಿದ್ದರೆ ಸಾಕು. ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ರವೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕು. ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರೋ ಅಂಥ ಚಟ್ನಿನ ಮಾಡ್ಕೊಳ್ಳೋಣ. ಈ ಚಟ್ನಿ ಅಂತೂ ತುಂಬ ಸಿಂಪಲ್ಲು. ಮೊದಲಿಗೆ ಮಿಕ್ಸರ್ ಜಾರ್ಗೆ 1 ಕಪ್ಪಷ್ಟು ಹಸಿ ಕಾಯಿನ ಹಾಕ್ಕೊಂಡು ಅದೇ ಕ್ವಾಂಟಿಟಿಯಲ್ಲಿ ಹುರ್ಗಡ್ಲೆ ಅಥವಾ ಕಡಲೆಪಪ್ಪು ಹಾಕ್ಕೋಬೇಕು. ಹಾಗೆಯೇ ಅರ್ಧ ಇಂಚ್ ಶುಂಠಿ, ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಸಣ್ಣ ಪೀಸಷ್ಟು ಹುಣಸೆ ಹಣ್ಣು, ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಇಷ್ಟನ್ನೇ ಹಾಕ್ಕೊಂಡು ರುಬ್ಕೋಬೋದು. ನಾನಿಲ್ಲಿ ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ. ಪುದೀನ ಫ್ಲೇವರ್ ಇಷ್ಟ ಆಗಲ್ಲ ಅನ್ನೋರಾದರೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೋದು. ಈಗ ಇದನ್ನು ಬೇಕಾಗಿರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಂಡಾದ್ಮೇಲೆ ಚಟ್ನಿ ಹದ ನೋಡಿಕೊಂಡು ಬೇಕಾಗಿರೋಷ್ಟು ನೀರು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಿಮಗೆ ಬೇಕಿದ್ದರೆ ಇದಕ್ಕೆ ಒಂದು ಸಿಂಪಲಾಗಿ ಒಗ್ಗರಣೆ ಸಹ ಕೊಡ್ಬೋದು. ಒಗ್ಗರಣೆ ಕೊಟ್ಟರು ಸಹ ತುಂಬ ಚೆನ್ನಾಗಿರುತ್ತೆ. ಈಗ ಅಷ್ಟರಲ್ಲಿ ನಾವು ನೆನೆಸಿಟ್ಟಿರೋ ಅಂಥ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ. ಮತ್ತೆ ಒಂದ್ಸರಿ ಈ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವಿಲ್ಲಿ ಒಂದನ್ನು ಗಮನಿಸ್ಬೋದು, ನಾವು ರವೆ ಹಾಕಿದ್ರೂ ಹಿಟ್ಟು ತುಂಬ ಗಟ್ಟಿಯಾಗಿಲ್ಲ. ಯಾಕಂದರೆ ಸ್ವೀಟ್ ಕಾರ್ನು ತರಕಾರಿ ಎಲ್ಲನೂ ನೀರಿನಂಶ ಬಿಡೋದ್ರಿಂದ ಅದೇ ನೀರಿನಂಶ ಹೇಳ್ಕೊಂಡೆ ರವೆ ಸಹ ನೆಂದಿರುತ್ತೆ.
ಸೊ ಇದರಿಂದ ಹಿಟ್ಟೇನು ಗಟ್ಟಿ ಆಗಲ್ಲ. ಈಗ ಜೋಳದ ಒಂದು ಎಲೆನ ತಗೊಂಡು ರೆಡಿ ಮಾಡಿಟ್ಟಿರೋ ಅಂಥ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಈ ರೀತಿ ಮಡಚಿಟ್ಕೊಂಡ್ರೆ ಸಾಕು. ಈ ರೀತಿ ಇಟ್ಬಿಡೋದ್ರಿಂದ ಅದು ಮತ್ತೆ ಓಪನ್ ಸಹ ಆಗಲ್ಲ. ನಾನಿಲ್ಲಿ ಒಂದು ಸ್ಟೀಮರ್ ಪ್ಲೇಟಲ್ಲಿ ಜೋಡಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಒಳಗಡೆ ಇರೋವಂಥ ತೆಳುವಾಗಿರೋವಂಥ ಎಲೆನ ತಗೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಬೇಗ ಸಹ ಬೇಯುತ್ತೆ, ಕ್ಲೀನಾಗೂ ಸಹ ಇರುತ್ತೆ. ಈಗ ಮತ್ತೆ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ಜಸ್ಟ್ ಇದನ್ನು ಕ್ಲೋಸ್ ಮಾಡಿ ಹಿಂಗೆ ತಿರುವಿ ಇಟ್ಟರೆ ಸಾಕು, ಅದೇನು ಓಪನ್ ಆಗಲ್ಲ. ಈ ರೀತಿ ಎಲ್ಲನೂ ನಾನು ರೆಡಿ ಮಾಡ್ಕೊಂಡಾಯ್ತು. ಅಷ್ಟರಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಸಹ ಕಾಯಕ್ಕಿಟ್ಟಿದ್ದೆ. ನೀರು ಚೆನ್ನಾಗಿ ಕಾಯೋವಾಗ ಈ ಸ್ಟೀಮರ್ ಪ್ಲೇಟ್ನ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲೇ ಒಂದು 20 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಪರ್ಫೆಕ್ಟಾಗಿ ಬೆಂದಿರುತ್ತೆ, ಅದಕ್ಕಿಂತ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆಯೋ. ಈ ಸ್ವೀಟ್ ಕಾರ್ನ್ ಎಲೆ ಇದೆಯಲ್ಲ, ಅದ್ರದ್ದು ಫ್ಲೇವರ್ ಸಹ ಹಿಡಿದು ತುಂಬ ರುಚಿಯಾಗಿ ಅನಿಸುತ್ತೆ. ಮಿಸ್ ಮಾಡಿದೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಎಲೆಗೆ ಎಲ್ಲೂ ಅಂಟ್ಕೊತಾ ಇಲ್ಲ, ನೀಟಾಗಿ ಓಪನ್ ಆಗಿಬಿಡ್ತಾ ಇದೆ. ಖಂಡಿತ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಮಿಸ್ ಮಾಡಿದೆ, ಒಂದ್ಸರಿ ಟ್ರೈ ಮಾಡಿ ಆಯಿತಾ. ಹಾಗೆ ನಿಮ್ಗೆ ಏನಾದರೂ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ತಪ್ಪದೇ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.